ನಮಸ್ಕಾರ. ನಾನು ಕಂಡಪರಶು. ಈಗ ನನಗೆ 69 ವರ್ಷ. ನಾನು ಈ ಕ್ಷೇತ್ರದಲ್ಲಿ ಅಂದರೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಗಡಿ ತಾಲೂಕಿನಲ್ಲಿ ಸಾಕಷ್ಟು ಕ್ಷೇತ್ರಗಳನ್ನು ಭೇಟಿ ಮಾಡಿ, ಅದು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಿ ವಿವರಣೆ ಕೊಟ್ಟಿದ್ದೆ. ಈಗ ನಾನು ಹಿಂದೆ 2-3 ವಿಡಿಯೋಗಳನ್ನ ಮಾಡಿದ್ದೆ. ಮಾದಿಗೊಂಡನಹಳ್ಳಿ ಇರ್ಬೋದು, ಆಮೇಲೆ ಸಿದ್ಧೇದೇವ್ರ ಬೆಟ್ಟ ಅವೆಲ್ಲ. ಆಗ ನನಗೆ ಸುಮಾರು ಜನ ಅದನ್ನು ನೋಡಿ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದರು. ಸರ್, ನೀವು ಸುಮ್ಮನೆ ಇರಬೇಡಿ ಸರ್, ಏನಾದರೂ ಮನೆಯಲ್ಲೇ ಇದ್ದರೂ ಕೂಡ ಪರವಾಗಿಲ್ಲ, ನಿಮ್ಮ ಆರೋಗ್ಯ ಕಾಲಿನ ಸಮಸ್ಯೆ ಅಂತ ಹೇಳ್ತಾರೆ, ನೀವು ಇದನ್ನು ಮುಂದುವರಿಸಿ ಅಂತ ಹೇಳಿದ ಕಾರಣ ಇವತ್ತು ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳವನ್ನು ನಿಮಗೆ ಪರಿಚಯ ಮಾಡಿಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇದೇನು ದೂರ ಇಲ್ಲ, ಮಾಗಡಿ ಟೌನಿಂದ ಕೇವಲ 4 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಮಾಡಬಾಳ್ ಹೋಬಳಿ. ಅದರ ಹಿಂದುಗಡೆಗೆ ಪಕ್ಕದಲ್ಲಿ ಒಂದು ಮಲವರಪಳ್ಳಿ ಅಂತಿದೆ. ಅಲ್ಲಿ ಬೀರೇದೇವರು ಅಂತ ಒಂದು ದೇವಸ್ಥಾನ ಇದೆ. ಅದಕ್ಕೊಂದು ಭಾರಿ ದೊಡ್ಡ ಇತಿಹಾಸ ಇದೆ. ಸುಮಾರು 14 ತಲೆಮಾರಿನ ಇತಿಹಾಸ ಇದೆ. ಅಲ್ಲಿ ಬೀರೇದೇವರು ದೇವಸ್ಥಾನದ ಹತ್ರ ಒಂದು ವಿಶೇಷವಾದ ಕಥೆ ಏನು ಅಂತಂದರೆ, ಒಂದು ಆಲದ ಮರ ಇದೆ. ಅದು ಯಾವುದು ಆಲದ ಮರ ಮೂಲ ಅನ್ನೋದನ್ನ ಪತ್ತೆ ಹಚ್ಚಕ್ಕಾಗಲ್ಲ. 3 ಎಕರೆ ಜಾಗದಲ್ಲಿದೆ. ದೊಡ್ಡ ಆಲದ ಮರಕ್ಕಿಂತ ಭಾರಿ ವಿಸ್ತಾರವಾಗಿ ಬೆಳೆದಿದ್ದೆ. ಆ ಆಲದ ಮರದ ನೆರಳಿಗೆ ಹೋಗ್ಬಿಡಿ ನೀವು, ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂದರೆ, ನಾವೆಲ್ಲೋ ಕಾಡಲ್ಲಿದ್ದೀವಿ ಅನ್ನಿಸ್ತದೆ. ಊರಲ್ಲಿದ್ದರೂ ಕೂಡ ಕಾಡಲ್ಲಿದ್ದೀವಿ ಅನ್ನಿಸ್ತದೆ. ಅಂತೂ ಮಲವರಪಾಳ್ಯದ್ದೊಂದು ಕಥೆ ಏನು ಅಂತಂದರೆ, ಅಲ್ಲಿ ಬೀರೇದೇವರು ಬಂದಿರತಕ್ಕಂಥವ್ರು. ಇದು ಬಾಹುಬಲಿ ಏನು ನಮ್ಮ ಶರಣ ಬಳಗದಲ್ಲಿದೆಯಲ್ಲ, ಅಲ್ಲಿ ನಡೆದಂಥ ಒಂದು ಘಟನೆಯನ್ನು ಪುಷ್ಟೀಕರಿಸಿ ಹೇಳುವಂತಿದೆ. ಬಂದೂರಿನ ಅಣ್ಣ ತಮ್ಮಂದಿರಿಬ್ಬರು ಕುರಿ ಕಾಯೋ ವಿಚಾರದಲ್ಲಿ, ಕುರಿ ನನಗಿಷ್ಟು ಬೇಕು, ಇದು ನಂದು, ಇದು ನಿಂದು ಅಂತ ಹೇಳೋ ಮಟ್ಟಕ್ಕೆ ನಡೆದಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಜಗಳ ಆಗುತ್ತೆ. ಅಣ್ಣ ತಮ್ಮದ್ರ ನಡುವೆ ಹೊಡೆದಾಟ ಆಗಿಬಿಟ್ಟು ಅಣ್ಣ ಏನು ಮಾಡ್ತಾನೆ, ತಮ್ಮನಿಗೆ ಒದ್ದು ಬಿಡ್ತಾನೆ. ಅವನಿಗೆ ಅಲ್ಲ, ತಮ್ಮ ಅಣ್ಣನಿಗೆ ಒದ್ದು ಬಿಡ್ತಾನೆ, ಕ್ಷಮಿಸಿ. ಅದೇನಾಗುತ್ತೆ, ಈ ತಮ್ಮನಿಗೆ ವೈರಾಗ್ಯ ಬಂದ್ಬಿಡ್ತದೆ, ಅಣ್ಣಂಗೆ ಒದ್ದುಬಿಟ್ನಲ್ಲ ನಾನು ಅಂತ. ಅದಕ್ಕೆ ಅವನು ಲಾಳಘಟ್ಟ, ಕೋಲೂರು, ಚನ್ನಪಟ್ಟಣ ತಾಲೂಕು ಹಂಗೆ ನಡ್ಕೊಂಡು ಪಾದಯಾತ್ರೆಯಲ್ಲಿ, ಪಾದಯಾತ್ರೆ ಅಂದರೆ ಮೇನ್ ಇದಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ, ದೇಶ ಅಂತ ನಂಗೆ ಬೇಡ, ಇದು ಏನು ಬೇಡ, ಕುರಿಗಳು ಬೇಡ, ಮನೆ ಬೇಡ, ಜಮೀನು ಬೇಡ ಅಂತ ಬಂದ್ಬಿಡ್ತಾನೆ. ಅವನ ಹೆಸರು ಮಲವಯ್ಯ. ಇನ್ನೊಬ್ಬ ಅಣ್ಣ ದೊಳ್ಳಯ್ಯ ಅಂತ. ಅವ್ರು ಬಂದಾದ್ಮೇಲೆ ಏನಾಗುತ್ತೆ ಇಲ್ಲಿ ಪರಿಸ್ಥಿತಿ, ಅದು ನಡ್ಕೊಂಡು ಅಲ್ಲೆಲ್ಲ ಕಡೆ ಕೋಲ್ ಬಿಡ್ತಾನೆ, ಒಂದು ಕಡೆ ಗಂಟೆ ಬಿಡ್ತಾನೆ, ಆಮೇಲೆ ಎಲ್ಲ ಸುತ್ತಾಡ್ಕೊಂಬಂದ್ಬಿಟ್ಟು ಕೊನೆಗೆ ಇಲ್ಲಿಗೆ ಬರ್ತಾರೆ ಮಾಗಡಿ ತಾಲೂಕಿಗೆ. ಬಂದು ನಮ್ಮ ಸಾವಂತಿ ವೀರಭದ್ರ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು, ಹಿಂಗೆ ಆಗೋಗಿದೆ, ನಾನು ಶೈವ ಕುರುಬ, ನಾನು ಅದಕ್ಕೆ ದಯಮಾಡಿ ನನಗೆ ಎಲ್ಲರೂ ಒಂದು ನೆಮ್ಮದಿಯಾಗಿ ಇರಬೇಕು ಅಂತಂದೆ. ಸಾವಂತಿ ವೀರಭದ್ರ ಸ್ವಾಮಿ ಹೇಳ್ತಾರೆ, ನಾವೆಲ್ಲ ಹೋರಾಟ ಮಾಡಿ ಸುಸ್ತಾಗ್ಬಿಟ್ಟು ಈಗ ದೇವರಾಗ್ಬಿಟ್ಟಿದ್ದೀವಿ, ನೀನು ಹೋರಾಟ ಮಾಡ್ಕೊಂಡೇ ಬಂದುಬಿಟ್ಟಿದ್ಯಾ, ಅದಕ್ಕೆ ನೀನು ಮಾಡಬೇಕಾದ್ರೆ ಕೆಲಸ ಏನಪ್ಪ ಅಂತಂದರೆ, ನೀನೆಲ್ಲ ಉಳಿಬೇಕು ಅಂದರೆ ಅಲ್ಲಿ ಮಲವರಪಾಳ್ಯ ಅಂತ ಒಂದು ಐತೆ ಮಾಡಬಾಳ ಹತ್ರ, ಅಲ್ಲಿಗೆ ಹೋಗ್ಬಿಡು, ಮಾಡಬಾಳಿನ ಮಹಾದೇವಮ್ಮನ್ನ ಕೈ ಮುಗಿದು ಕೇಳ್ಕೊಬಿಡು, ನಿನಗೆ ಅಲ್ಲಿ ಸ್ಥಾನ ಕೊಡ್ತಾರೆ ಅಂತ. ಇಲ್ಲ, ಅದಕ್ಕಿಂತ ಮುಂಚೆ ನಾನು ಶಿವಗಂಗೆ ಹೋಗ್ಬೇಕು ಅಂತಿದ್ದೀನಿ ಅಂತ. ನೀನು ಹೋಗಪ್ಪ, ಅಲ್ಲಿ ಹೋಗುವಂತೆ, ಆದರೆ ಫಸ್ಟು ಮಹಾದೇವಮ್ಮ ಊರ ದೇವತೆನ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಒಂದು ಜಾಗ ಕೇಳಿಬಿಟ್ಟು ಬಂದುಬಿಡು, 1-2 ದಿನ ಇದ್ಬಿಡು ಅಂತ ಹೇಳ್ತಾರೆ. ಆಗ ಆ ಮಲವಯ್ಯ ಏನು ಮಾಡ್ತಾನೆ, ಅಲ್ಲಿಗೆ ಬರ್ತಾನೆ, ಮಹಾದೇವಮ್ಮನಿಗೆ ಪೂಜೆ ಮಾಡಿ ಅರ್ಚನೆ ಮಾಡಿ ಕೇಳ್ಕೊಳ್ತಾನೆ, ನನಗೆ ಈ ಜಾಗನ ಎಲ್ಲರೂ ಒಂದು ಕಡೆ ಉಳಿಯೋಕ್ಕೆ ಪ್ರಯತ್ನ ಪಡುವಂತ. ಆಗ ಆಕೆ ಹೇಳ್ತಾಳೆ, ಇಲ್ಲಿ ಒಂದು ಪಾಳ್ಯ ಇದೆ, ಕುರುಬರು ಇರತಕ್ಕಂಥದ್ದು, ಆ ಜಾಗದಲ್ಲಿ ನೀನು ಒಂದು ಇದ್ದುಬಿಡು ನೀನು ಅಂತ. ಆಯಿತು ಅಂತ ಅಂದ್ಬಿಟ್ಟಿದೆ. ಅಲ್ಲಿ ಉಳ್ಕೊಂಡಾಗ ಒಂದು ಕಡ್ಡಿನ ಅಲ್ಲಿ ನಡ್ತಾನೆ, ಒಂದು ಆಲದ ಮರದ ಕಡ್ಡಿಯನ್ನು. ಆ ಕಡ್ಡಿ ವಿಸ್ತಾರ ಬೆಳೆಯೋಕ್ಕೆ ಶುರುವಾಗ್ತದೆ. ಅಲ್ಲಿರ್ತಕ್ಕಂಥ ಕರಿಬೇವು, ಇನ್ನೊಂದಷ್ಟು ಏಜಿ ತೋಪು ಮರಗಳೆಲ್ಲ ಜಾಸ್ತಿ ಇರ್ತವೆ. ಆ ಆಲದ ಮರದ ಕಡ್ಡಿಯನ್ನು ಹೀಯಾಳಿಸ್ತವೆ. ನೀನು ಎಲ್ಲಿಂದ ಬಂದ್ಬಿಟ್ಟು ನೆಡ್ಡಿ ನಿಟ್ಬಿಟ್ಟು ಅಂತ ಬೆಳೆದ್ಬಿಡ್ತೀಯೋ, ನಾವೆಲ್ಲ ಇಲ್ವೋ ಇಲ್ಲಿ ಅಂತ. ಅದು
ಆ ಆ ಕಡ್ಡಿ ನೆಟ್ಟಿರೋದು ಏನು ಮಾಡ್ತದೆ, ಈತ ಅಷ್ಟೊತ್ತಿಗೆ ಏನು ಮಾಡ್ತಾನೆ, ಇಲ್ಲೊಂದು ಪಾದ ಇಟ್ಬಿಟ್ಟಿದ್ದೆ, ಅಲ್ಲೊಂದು ಪಾದದ ಅರೆ ನಿಂತಿದೆ ಮಾಡಬಾಳಲ್ಲಿ ಮಲೂರು ಪಾಳ್ಯದ ಒಂದು ಬಂಡೆ ಮೇಲೆ ಒಂದು ಪಾದದ ಗುರುತು, ಅಲ್ಲೊಂದು ಪಾದ ಇಟ್ಟು ಶಿವಗಂಗೆಗೆ ಹೋಗ್ಬಿಡ್ತಾನೆ. ಶಿವಗಂಗೆಯಲ್ಲೂ ಒಂದು ಪಾದ ಇದೆ. ಈಗ ಅಷ್ಟೊತ್ತಿಗೆ ಭೀಕರ ಮಳೆಗಾಲ ಶುರುವಾಗ್ಬಿಡ್ತದೆ. ಮಳೆ, ಮರ ಗಿಡ ಎಲ್ಲ ಒಣಗೋಕ್ಕೆ ಶುರುವಾಗ್ಬಿಡ್ತದೆ. ಆಗ ಊರಿನ ಜನ ಅವರೆಲ್ಲ ಕೇಳ್ಕೊತಾರೆ, ಏನು ಮಾಡೋದು ಹಾಗೆ ಅಂತ. ಮಾಗಡಿಯಿಂದ ಹಿಡಿದು ಸಾವನದುರ್ಗದಿಂದ ಹಿಡಿದು ಮಾಡಬಾಳಲ್ಲಿಂದ ಹಿಡಿದು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ, ಹೇಳ್ಗೆಹಳ್ಳಿ ಇಂಥವು ಎಲ್ಲ ಕಡೆನೂ. ಆವಾಗ ಮಹದೇವಮ್ಮ ಹೇಳ್ತಾಳೆ, ಇಲ್ಲ ನೀವೊಂದು ಕೆಲಸ ಮಾಡಿ, ನಮ್ಮೂರಿಗೆ ಬಂದುಬಿಟ್ಟು ಹೋದ್ನಲ್ಲ ಮಹಾನುಭಾವ ಮಲವಯ್ಯ, ಆತನ ಕರ್ಕೊಂಡು ಈ ಕುರುಬರ ಪಾಳ್ಯದಲ್ಲೇ ನೆಲೆಸೋಂಗೆ ಮಾಡಿಬಿಡಿ, ಮಳೆ ಬರ್ತದೆ ಅಂತ. ಈ ಕಾರಣವನ್ನು ಅರ್ಥಕೊಂಡು ಜನ ಎಲ್ಲ ಹೋಗಿ ಪ್ರಾರ್ಥನೆ ಮಾಡಿ ಕುರುಬರೆಲ್ಲ ಕೇಳಿ, ನೀ ಇಲ್ಲಿಗೆ ಬಂದುಬಿಡಪ್ಪ ಅಂದಿದ್ದೆ. ಅವ್ರನ್ನ ಎಲ್ಲೋ ಪಾದ ಊರದಂತೆ ಹೆಗಲ ಮೇಲೆ ಒತ್ಕೊಂಡು ತನ್ನ ಊರಿಗೆ ಮಲಬೈನ ಪಾಳ್ಯದಲ್ಲಿ ಆ ಬಿರೇದೇವ್ರ ದೇವಸ್ಥಾನದಲ್ಲಿ ಸ್ಥಾಪಿಸ್ತಾರೆ. ಅದು ಅಲ್ಲಿ ವಿಶೇಷ. ಅಲ್ಲಿಂದ ಆಚೆಗೆ ಆ ಮರ, ಆಲದ ಮರ ಬೆಳೀತದೆ. ಅಂದ್ರೆ ಒಂದು ವಿಶೇಷ ಅಂದರೆ, ನೀವು ಈಗಲೂ ಹೋಗ್ಬೋದು ಅಲ್ಲಿಗೆ, ಬೀರೇದೇವ್ರ ದೇವಸ್ಥಾನ ನೋಡೋಕ್ಕೆ. ವಿಚಿತ್ರವಾದ ಒಂದು ಮರ ಅಂತಂದರೆ ಅದು, ಇಲ್ಲಿ ನೀವು ಯಾವುದು ಮೂಲ ಮರ ಅಂತ ಪತ್ತೆ ಹಚ್ಚೋಕ್ಕೆ ಆಗೋದಿಲ್ಲ. ಒಂದು ಮರ ಬೆಳೀತದೆ, ಅದರ ಬಿಳಿಲು ಬಿಡ್ತದೆ, ಅದು ಕಡ್ಡಿ ನೆಲಕ್ಕೆ ಹೋಗ್ತದೆ, ಅದು ಚೆನ್ನಾಗಿ ಬೆಳೀತದೆ, ಈ ಮರದ ಸಂಬಂಧನ ತುಂಡಿಸ್ಕೊಳ್ತದೆ. ಅಂದರೆ ಒಬ್ಬರ ಸಂಬಂಧ ನಮಗೊಬ್ಬರು ಬೇಡ, ನಾವೇ ಬೆಳಿತೀವಿ ಅನ್ನೋ ಮಟ್ಟಕ್ಕೆ ಇದು ನಡೀತದೆ. ಇದೊಂದು ವಿಶೇಷವಾಗಿ ನನಗೆ ಕಾಣಿಸ್ತು. ಅದರ ಬಗ್ಗೆ ತರಂಗದಲ್ಲಿ ಸುಮಾರು ವರ್ಷಗಳಿಂದನೇ ಸುದ್ದಿ ಮಾಡಿದ್ದೆ.